ಗೌತಮ್ ಅವ್ರಿಗೆ ಆಲ್ರೆಡಿ 100 ಟೆನ್ಷನ್ಸ್ ಇದೆ. ಇನ್ನು ಇದ್ದಕ್ಕಿದ್ದಾಗೆ ನಾನು ತವ್ರ ಮನೆಗೆ ಹೋಗ್ತಿದ್ದೀನಿ ಅಂದರೆ ಇನ್ನೂ ಟೆನ್ಷನ್ ಮಾಡ್ಕೋತಾರೆ. ಈ ವಿಷಯನ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. ಆಮೇಲೆ ಮಾಡ್ತೀನಿ. ಗೌತಮ್ ಅವರೇ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳಿ. ಅದು ಅಮ್ಮನಿಗೆ, ಐ ಮೀನ್ ನಿಮ್ಮ ಅತ್ತೆಗೆ ಅವ್ರ ಮೊಮ್ಮಗನ್ನ ನೋಡೋದಕ್ಕೆ ಆಸೆ ಆಗ್ತಿತ್ತು. ಹೌದಾ? ಬರ್ಲಿ ಬಿಡಿ. ಕಾರ್ ಕಳಿಸ್ಬೇಕಾ? ಏನ್ರಿ ಏನೋ ಮಾತಾಡ್ತಾನೆ ಇಲ್ಲ? ಅಲ್ಲ ಗೌತಮ್ ಅವರೇ, ಎಲ್ಲಾನು ನಾನೇ ಬಾಯ್ಬಿಟ್ಟು ಹೇಳ್ಬೇಕಾ? ನಿಮ್ಗೊಂದು ಅರ್ಥ ಆಗಲ್ವಾ? ಏನ್ ಅರ್ಥ ಆಗ್ಬೇಕಾಗಿತ್ತು? ಗೌತಮ್ ಅವರೇ, ನೀವೇ ಯೋಚನೆ ಮಾಡಿ. ಈಗ ಶಕುಂತಲಾ ಅತ್ತೆಗೆ, ಭಾಗ್ಯ ಅತ್ತೆಗೆ ನಮ್ಮ ಮಗುನ ಮೇಲೆ ಎಷ್ಟು ಪ್ರೀತಿ ಇದೆಯೋ, ಆಸೆ ಇದೆಯೋ, ಅದೇ ರೀತಿ ಅಪ್ಪ ಅಮ್ಮನಿಗೂ ಇರುತ್ತಲ್ವಾ? ನಮ್ಮ ಮಗ ಅವ್ರಿಗೂ ಮೊಮ್ಮಗನೇ ಅಲ್ವಾ? ಅಲ್ಲ, ಮೊಮ್ಮಗನ ಎತ್ತಾಡಿಸ್ಬೇಕು, ಮುದ್ದು ಮಾಡಬೇಕು, ಪ್ರೀತಿ ಮಾಡಬೇಕು, ಆರೈಕೆ ಮಾಡಬೇಕು, ಅವನ ಜೊತೆ ಕಾಲ ಕಳಿಬೇಕಂತ ಅವ್ರಿಗೂ ಇರುತ್ತಲ್ವಾ? ಹೌದು, ಇರುತ್ತೆ. ಈಗ ನಾನೇನ್ ಮಾಡ್ಬೇಕು ಹೇಳಿ? ಗೌತಮ್ ಅವರೇ, ಒಂದೊಂದ್ಸಲಿ ನೀವು ದಡ್ರ ತರ ಇರೋ ಬುದ್ಧವಾದಂತರ ಇರೋ ದಡ್ರ ಒಂದು ಅರ್ಥ ಆಗಲ್ಲ ನನಗೆ. ಅಲ್ಲ, ಅಪ್ಪ ಅಮ್ಮನ್ಗೆ ಮೊಮ್ಮಗನ್ ನೋಡೋ ಆಸೆ ಆಗಿದೆ ಅಂತ ಹೇಳ್ತಿದ್ದೀನಿ, ಆದ್ರೂ ನಿಮಗೆ ಅರ್ಥ ಆಗ್ತಿಲ್ವೇ? ಸರಿ, ನಾನು ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ. ಅಪ್ಪ ಅಮ್ಮನಿಗೋಸ್ಕರ ಸ್ವಲ್ಪ ದಿನ ನನ್ನ ತವ್ರ ಮನೇಲಿ ಇದ್ದು ಬರ್ತೀನಿ. ನೀವು ಅಲ್ಲಿಗೆ ಹೋಗೋದಾ? ಅವೆಲ್ಲ ಸಾಧ್ಯ ಇಲ್ಲ. ಬೇಕಾದ್ರೆ ಅವ್ರನ್ನೇ ಇಲ್ಲಿ ಕರೆಸ್ತೀನಿ. ಅವರೇ ಒಂದೆರಡು ದಿವಸ ಇಲ್ಲಿ ಇರಲಿ, ತೊಂದರೆ ಇಲ್ಲ. ನಿಮ್ಮಿಬ್ಬರನ್ನ ಬಿಟ್ಟು ನಾನು ಹಂಗೆಲ್ಲ ಇರೋಕ್ಕಾಗಲ್ಲ ರೀ, ಚಾನ್ಸೇ ಇಲ್ಲ. ಅಲ್ಲ ಗೌತಮ್ ಅವರೇ, ಅದು ಹೇಗೆ ಸಾಧ್ಯ? ಅಪ್ಪ ಅಮ್ಮ ಇಲ್ಲಿ ಬಂದಿರೋದು ಅದು ಅವ್ರಿಗೆ ಅನ್ಕಂಫರ್ಟಬಲ್ ಆಗಿರುತ್ತಲ್ವಾ? ಜೀವ ಬಂದಿದ್ದ, ಅವನು ಹೇಳ್ತಿದ್ದ ಅಮ್ಮ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ. ಪ್ಲೀಸ್, ಅಮ್ಮನಿಗೋಸ್ಕರ ನಾನು ತವ್ರ ಮನೇಲಿ ಒಂದು ಸ್ವಲ್ಪ ದಿನ ಇದ್ದು ಬರ್ತೀನಿ. ಜಾಸ್ತಿ ಏನಿಲ್ಲ, ಜಸ್ಟ್ 2 ವೀಕ್ಸ್ ಅಷ್ಟೇ. ಜಸ್ಟ್ 2 ವೀಕ್ಸ್ ನಿಮ್ಮಿಬ್ಬರನ್ನ ಬಿಟ್ಟು ನಾನು ಇರ್ಬೇಕಾ? ನಾನು ಪರ್ಮಿಷನ್ ಕೊಡೋಕೆ ಸಾಧ್ಯ ಇಲ್ಲ ರೀ. ನೀವು ನನ್ನ ಹಿಟ್ಲರ್ ಅನ್ಕೊಟ್ರು ಪರವಾಗಿಲ್ಲ, ಬೇಡ. ಗೌತಮ್ ಅವರೇ, ಒಂದ್ಸಲ ನಮ್ಮ ತಾಯಿ ಮುಖನ ನಿಮ್ಮ ಕಣ್ ಮುಂದೆ ತಗೊಂಬನ್ನಿ. ಅಂದ್ರೆ ಮಿಸ್ ಮೈಸೂರು 1988 ಅನ್ನೋ ಸ್ಮೈಲಿಂಗ್ ಫೇಸ್ ಅಲ್ಲ, ಬೇಜಾರಲ್ಲಿ ಸೋತ್ ಹೋಗಿರೋ ನಮ್ಮ ತಾಯಿ ಮುಖನ ಕಣ್ ಮುಂದೆ ತಗೊಂಬನ್ನಿ. ಒಂದ್ ತಾಯಿ ಹೃದಯ ವಿಲ ವಿಲ ಅಂತಿರುತ್ತಲ್ಲ, ಆ ಫೀಲಿಂಗ್ನ ಫೀಲ್ ಮಾಡಿ. ನಮ್ಮಮ್ಮ ನಿಮ್ಮಮ್ಮ ಇದ್ದಂಗೆ ಅಲ್ವಾ? ಅವ್ರಿಗೆ ನೋವಾದ್ರೆ ನಿಮಗೆ ನೋವಾಗಲ್ವಾ? ನೋಡಿ, ನೀವೇನು ಹೇಳ್ತೀರಾ? ನೀವು ಬೇಡ ಅಂದ್ರೆ ನಾನು ಹೋಗಲ್ಲ, ಇಟ್ಸ್ ಓಕೆ. ಸೆಂಟ್ರಲ್ ಏನೋ ಒಂದು ಹೇಳಿ ಸೆಂಟಿಮೆಂಟಲ್ ನಾನು ಕಟ್ಟಾಕ್ಬಿಡಿ. ಆಯ್ತು, ಹೋಗಿ ಬನ್ನಿ. ನೋಡಿ, 2 ವಾರ ಅಂತ ಹೇಳಿದ್ದೀನಿ ಅಂತ ನೀವು ಅದಕ್ಕೆ ಸ್ಟಿಕಾನ್ ಆಗ್ಬೇಡಿ.